ದಿನ ಯಾವ ಸಾಂಬಾರಪ್ಪ ಮಾಡೋದು ಅಂತ ಅನಿಸ್ತಿದ್ರ ಈ ಸಾಂಬಾರನ್ನು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಮಸ್ಕಾರ ಎಲ್ಲರಿಗೂ, ವಿಡಿಯೋ ನೋಡೋಕೆ ಬಂದಿರೋರೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನೋಡ್ರಿ ಒಂದು ಪ್ರೋಟೀನ್ ರಿಚ್ ಆಗಿರೋ ಸಾಂಬಾರ್ ರೆಸಿಪಿ ತೊಗೊಂಡು ಬಂದೀನಿ. ರೆಸಿಪಿ ಮಾತ್ರ ಮಸ್ತ್ ಆಗಿರ್ತದ, ಯಾರು ಸ್ಕಿಪ್ ಮಾಡಬೇಡ್ರಿ, ವಿಡಿಯೋ ಪೂರ್ತಿ ನೋಡ್ರಿ. ಹಂಗೆ ಹೀಗೆ ಒಂದು ಲೈಕ್ ಕೊಟ್ಬಿಡ್ರಿ. ಮೊಳಕೆ ಕಾಳು ಆರೋಗ್ಯಕ್ಕೆ ಒಳ್ಳೇದಂತ ಎಲ್ರಿಗೂ ಗೊತ್ತೈತಿ. ಇನ್ನು 4-5 ಥರದ ಕಾಳನ್ನ ಮೊಳಕೆ ಒರೆಸಿ ಒಂದೇ ಸಲ ಸೇವನೆ ಮಾಡಿದ್ರೆ ಹೆಂಗಿರ್ತೈತಿ, ಇನ್ನೂ ಹೆಲ್ದಿಯಾಗಿರ್ತದಲ್ಲ ನೋಡ್ರಿ. ಇದ್ರಾಗ 4-5 ಕಾಳುಗಳದಾವು. ಒಂದು ರಾಜ್ಮಾ ಐತಿ, ಒಂದು ಹೆಸರು ಬ್ಯಾಳಿ, ಮೆಟ್ಗಿ ಬ್ಯಾಳಿ, ಹುರ್ಲಿ ಬ್ಯಾಳಿ, 4 ಥರದ್ದು ಕಾಳುಗಳದಾವ ಇದ್ರಾಗ. ಇನ್ನೊಂದು ಒಣ ಬಟಾಣಿನ ನೆನಿಟ್ಟು ಅದನ್ನು ಸೇರಿಸ್ಬೇಕು ಅಂತ ಇಟ್ಟಿದ್ದೆ, ಅದನ್ನು ನಮ್ಗೆ ಸೇರ್ಸೋಕ್ಕಾಗಿರಲಿಲ್ಲ. ನೀವು ಬೇಕಂದ್ರೆ ಅದನ್ನು ಸೇರಿಸ್ಕೋರಿ. ಈಗ ರೆಸಿಪಿ ಶುರು ಮಾಡೋಣ ಬರ್ರಿ. ಮೊಳಕೆ ಕಾಳು ಸಾಂಬಾರನ್ನ ನಾನು ಮಸಾಲ ರುಬ್ಕೋತೀನಿ. ಮೊದಲು ಇದಕ್ಕೆ ಒಂದು 4 ಟೊಮೊಟೊನ ತೊಳೆದು ಇಟ್ಟಿದ್ದೆ. ಇನ್ನು ಒಂದು 3-4 ಸಣ್ಣ ಸಣ್ಣ ಈರುಳ್ಳಿಗಳನ್ನು ಈ ಥರ ದಪ್ಪ ಹೆಚ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳತ್ತೀನಿ. ಸಣ್ಣ ಕಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು, ನಾನು ಕಟ್ ಮಾಡೋದು ಬ್ಯಾಡ ಅಂತೇಳಿ ಇದೇ ಥರ ತರಿಯಾಗಿ ಮಿಕ್ಸಿಗೆ ಹಾಕೊಂಡ್ಬಿಟ್ಟೆ. ನೋಡಿರಿ, ಈ ಥರ ಮಿಕ್ಸಿಗೆ ಹಾಕ್ಕೊಂಡಿನಿ. ಇನ್ನು ಟೊಮೊಟೊನು ಹಾಕೊಂಡು ಬಿಡೋಣ. ಇದ್ರಾಗ ಒಂದು 4-5 ಟೊಮೊಟೊ ಹಾಕ್ಕೊಂಡು ನಾನು ಟೊಮೊಟೊನೂ ಅಷ್ಟೇ ನುಣ್ಣಗೆ ರುಬ್ಕೊಂಡ್ಬಿಡ್ಬೇಕು. ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ಈಗ ಅಡುಗೆ ಶುರು ಮಾಡೀನಿ ನಾನು ಮುಂಜಾನೆ ಎದ್ದು. ಅದಕ್ಕೆ ಒಲೆ ಒಂದು ಸಲ ತೊಳ್ಕೊಂಡ್ಬಿಟ್ಟೆ. ರಾತ್ರಿ ಎಷ್ಟೇ ಸ್ವಚ್ಛವಾಗಿಟ್ಟಿದ್ರು ಮುಂಜಾನೆ ಒಂದು ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಈ ಥರ ಒರೆಸ್ಕೊಂಡ್ರೆ ಚಲೋ ಅನಿಸ್ತೈತಿ. ಹಾಗೆ ಅಗ್ನಿ ದೇವ್ರಿಗೆ ನಮಸ್ಕಾರ ಮಾಡಿ ಮುಂದಿನ ಅಡುಗೆನ ಶುರು ಮಾಡ್ಕೊತೀನಿ. ಒಂದೇ ಕೈಯಿಂದ ನಮಸ್ಕಾರ ಮಾಡ್ಕೊಂಡು ಅನ್ನಂಗಿರಿ, ಇನ್ನೊಂದು ಕೈದಾಗ ಕ್ಯಾಮ್ರಾ ಇತ್ತು, ಹಾಗಾಗಿ ಒಂದೇ ಕೈಯಿಂದನೇ ನಮಸ್ಕಾರ ಮಾಡ್ಕೊಂಡೆ ಅಷ್ಟೇ. ಈಗ ನೋಡಿರಿ, ಒಗ್ಗರಣೆ ಶುರು ಮಾಡ್ಕೊಂಡೆವು. ಸಾಂಬಾರು ಮಾಡೋಣ ಬರ್ರಿ. ಒಲೆ ಹಚ್ಚಿ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಒಂದು ಕಡಾಯಿದಾಗ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ನಾನು ಅದಕ್ಕೆ ಒಂದಿಷ್ಟು ಜೀರಿಗೆ ಹಾಕಿದೆ. ಇನ್ನು ನಾವು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಎಣ್ಣೆ ಜೊತೆ ಚೆಂದಾಗಿ ಮಿಕ್ಸ್ ಮಾಡಿ, ಇನ್ನು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈರುಳ್ಳಿ ಎಲ್ಲ ಹಸಿ ಅಂಶ ಹೋಗಿ ನೀರಿನ ಅಂಶ ಎಲ್ಲ ಹೀರ್ಕೊಂಡು ಎಣ್ಣೆ ಬಿಡೋಕೆ ಶುರು ಮಾಡ್ತದೆ. ಆ ಟೈಮ್ನಾಗ ಮತ್ತು ಮಸಾಲೆಗಳೆಲ್ಲ ಸೇರ್ಕೋಬೋದು. ಈಗ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕ್ಕೊಂಡಿನಿ. ನೋಡಿರಿ, ಈರುಳ್ಳಿ ಕಲರ್ ಪೂರ್ತಿ ಚೇಂಜ್ ಆಗೈತಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ, ಒಂದು ಚಮಚದಷ್ಟು ಧನಿಯಾ ಪೌಡರು, ಒಂದು ಸ್ವಲ್ಪ ಅರಿಶಿನ, ಇನ್ನು ಖಾರಕ್ಕೆ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕೋರಿ. ನಾ ರೆಗ್ಯುಲರಾಗಿ ಮಸಾಲ ಖಾರನೇ ಯೂಸ್ ಮಾಡ್ತೀನಿ, ನಮ್ಮ ಕಡೆ ಅದೇ ಫೇಮಸ್ಸು. ಅಡುಗೆ ಮಾಡುವಾಗ ಏನು ಹಾಕ್ತೀವಿ ಅನ್ನೋದಕ್ಕಿಂತ ಅದಕ್ಕೆ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದೇ ಭಾಳ ಮುಖ್ಯ. ನಿಧಾನವಾಗಿ ಅದಕ್ಕೆ ಎಷ್ಟು ಟೈಮ್ ಕೊಡಬೇಕೋ ಅಷ್ಟು ಟೈಮ್ ಕೊಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆ ಚಲೋನೇ ಬರ್ತಾವೆ ನನ್ನ ಪ್ರಕಾರ. ಇನ್ನು ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೊಟೊ, ಅದನ್ನು ಹಾಕೊಳ್ಳೋದು. ಅದನ್ನು ಅಷ್ಟೇ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದರೊಳಗೆ ನೀರಿನ ಅಂಶ ಎಲ್ಲ ಹೋಗೋ ತನಕ ಫ್ರೈ ಮಾಡಿಕೊಂಡು ಸ್ವಲ್ಪ ಕುದಿಯಾಗಿ ಬಿಡಬೇಕು. ಅದು ಕುದ್ಮ್ಯಾಗ ತಾನೇ ನೀರೆಲ್ಲ ಹೋಗಿಬಿಡ್ತದೆ. ನೀರೆಲ್ಲ ಹೋದ್ಮ್ಯಾಗ ಎಣ್ಣೆ ಅಂಶ ಬಿಡೋಕೆ ಶುರು ಆಗ್ತದೆ ಟೊಮೊಟೊ. ನೋಡಿರಿ ಎಷ್ಟು ಚಂದ ಬೇಯಕತ್ತದ ಅಂತೇಳಿ. ಈಗ ಟೊಮೊಟೊ ರೆಡಿ ಆಯಿತು, ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಡಾಕತ್ತದ. ಈ ಟೈಮ್ನಾಗ ನಾವು ಎಲ್ಲ ಕಾಳುಗಳನ್ನೂ ಸೇರಿಸ್ಕೊಳ್ಳೋದು. ಮೊಳಕೆ ಕಾಳುಗಳನ್ನ ಸೇರಿಸ್ಕೊಂಡು ಮೊಳಕೆ ಕಾಳು ನೋಡ್ರಿ ಎಷ್ಟು ಚಲೋ ಬಂದಾವು. ರಾಜ್ಮಾ ಅದು ಎಷ್ಟೋ ಗಟ್ಟಿ ಇದ್ರೂ ಎಷ್ಟು ಚಂದ ಮೊಳಕೆ ಬಂದಾವ ಅಂತ ನೀವೇ ನೋಡ್ಬೋದು. ಕಾಟನ್ ಅರ್ಬಿದಾಗ ಮೊಳಕೆ ಕಾಳು ಕಟ್ಟಿಟ್ರೆ ಚಂದ ಮೊಳಕೆ ಬರ್ತಾವೆ. ಇದು ಒಂದು ರಾತ್ರಿ ಒಂದು ಹಗಲು ಕಟ್ಟಿಟ್ಟಿದ್ದೆ ನಾನು, ಅಂದ್ರೆ ಒಂದು 24 ಗಂಟೆದಾಗ ಇಷ್ಟು ಚಂದ ಮೊಳಕೆ ಬಂದಾವೆ ನೋಡ್ರಿ. ಇನ್ನು ಕಾಳುಗಳನ್ನ ಮಸಾಲೆ ಜೊತೆನೇ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಒಂದು ನಿಮಿಷದಷ್ಟು ಬಾಡಿಸ್ಕೊಂಡು ಅದಾದ್ಮ್ಯಾಗ ನೀರು ಸೇರಿಸ್ಕೊಳ್ಳೋದು. ನೀರು ಸೇರಿಸ್ಕೊಂಡು ಒಂದು ಸ್ವಲ್ಪ ತಿರುವಾಡ್ಬಿಟ್ಟು ಕುಕ್ಕರ್ ಲೀಡ್ ಮುಚ್ಚಿ ಇಟ್ಬಿಟ್ರೆ ಒಂದು 2 ವಿಸಲ್ ಹೊಡೆದ್ರು ಸಾಕು, ಸಾಂಬಾರು ರೆಡಿ ಆಗಿಬಿಡ್ತದೆ. ನೋಡಿ, ಸ್ವಲ್ಪ ನೀರು ಜಾಸ್ತಿ ಅನ್ನೋಂಗೆ ಇಡ್ರಿ, ಅದು ಬೆಂದ ಮ್ಯಾಗ ಒಂದು ಕ್ವಾಂಟಿಟಿ ಕಮ್ಮಿ ಆಗ್ತದೆ. ಹಾಗಾಗಿ ಒಂದು 2 ವಿಸಲ್ ತಗೋರಿ ಸಾಕು. 2 ವಿಸಲ್ದಾಗ ಸಾಂಬಾರು ರೆಡಿ ಆಗಿಬಿಡ್ತದೆ. ನಾ ಅದ್ರ ಜೊತೆ ಸಾಂಬಾರು ಜೊತೆ ರೊಟ್ಟಿನೂ ಮಾಡ್ಕೊಳತ್ತಿದ್ದೆ ಟಿಫನ್ ಬಾಕ್ಸಿಗೆ ಅಂತೇಳಿ. ನಮ್ಮ ಮನೆಯವರು ರೊಟ್ಟಿನೇ ಇಷ್ಟಪಡೋದು, ರೊಟ್ಟಿನೇ ತೊಗೊಂಡು ಹೋಗ್ತಾರೆ ಜಾಸ್ತಿ ಹೆಚ್ಚಾಗಿ. ನನ್ನ ಮಕ್ಕಳು ಊಟ ಮಾಡ್ತಾರೆ ರೊಟ್ಟಿ. ಜೋಳದ ರೊಟ್ಟಿ ಆರೋಗ್ಯ ಭಾಳ ಒಳ್ಳೆಯದು. ಹಾಗಾಗಿ ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಾವು ರೊಟ್ಟಿನೇ ಜಾಸ್ತಿ ತಿನ್ನೋದು. ಒಂದು ದಿವಸ ಚಪಾತಿ, 1-2 ದಿವಸ ರೊಟ್ಟಿ, ಇದೇ ಥರ ಮಾಡ್ತೀವಿ ವಾರದಾಗ ನಾವೆಲ್ಲ. ನೋಡಿರಿ, ಒಂದು 2 ವಿಜಲ 2-3 ವಿಜಲ ಭಾಳ ಇತ್ತು.
ಸಾಂಬಾರು ರೆಡಿ ಆಗಿಬಿಟ್ಟು ನೋಡ್ರಿ. ನೋಡೋ ಕಲರ್ನು ಎಷ್ಟು ಚಂದ ಬಂದದ್ದು ನಿಮಗೆ ಕಾಣಿಸ್ತಿರ್ಬೇಕು. ಟಿಫನ್ ಬಾಕ್ಸಿಗೂ ನಡಿತೈತಿ. ರೊಟ್ಟಿ, ಚಪಾತಿ, ಅನ್ನ ಎಲ್ಲರ ಜೊತೆ ತಿನ್ಕೋಬೋದು. ಸಾಂಬಾರು ಟೇಸ್ಟು ಚಲೋ ಇರ್ತೈತಿ. ಮತ್ತು ಎಲ್ಲ ಥರದ ಕಾಳುಗಳನ್ನು ಒಂದೇ ಸಲ ತಿಂದಂಗೆ ಆಗ್ತೈತಿ. ಮೊಳಕೆ ಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹೆಲ್ದಿ ಫುಡ್ ತಿಂದು ಹೆಲ್ದಿ ಆಗಿರ್ರಿ. ನೀವು ಈ ಅಡುಗೆನ ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕ್ರಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಹಂಗೆ ಹೋಗ್ಬೇಡ್ರಿ. ಎಲ್ರಿಗೂ ಥ್ಯಾಂಕ್ ಯು. ಜೀವನದಲ್ಲಿ ಮುಖ್ಯವಾಗಿರುವುದೇ ನೆಮ್ಮದಿ. ನೆಮ್ಮದಿಯಾಗಿರಲು ಇದೇ ಬೇಕು, ಹೀಗೆ ಇರಬೇಕು ಅಂತೇನೂ ಇಲ್ಲ. ಬೇರೆಯವರನ್ನು ನೋಡಿ ಬದುಕೋದನ್ನು ಬಿಟ್ಟರೆ ನೆಮ್ಮದಿ ತಾನಾಗೇ ಸಿಗತ್ತೆ ಅಲ್ವಾ.